ಮಾಡ್ತಿದ್ರು ನಮ್ ಡಿಪಾರ್ಟ್ಮೆಂಟ್ ಅವ್ರು ರಿಟೈರ್ಡ್ ಆದ್ರು ಇನ್ನು ಮಾಡ್ತಾ ಇದಾರೆ ಮಲ್ಲೇಶ್ವರಂ ಅಸೋಸಿಯೇಷನ್. ನಾನು ಸ್ವಲ್ಪ ದಿವಸ ನೋಡ್ಬಿಟ್ಟು ಇದ್ರಲ್ಲಿ ಏನು ದೇಶ ಸೇವೆ ಇಲ್ಲ ಅಂದ್ಬಿಟ್ಟು ಅವ್ರು ಹೇಳಿದ್ರು, ಏನ್ ನೀವು ಎಷ್ಟು ಕೊಡ್ತೀರಾ ದುಡ್ಡು ಅಂದ್ರು. ನೋಡಪ್ಪ ನಿಮಗ್ ಕೊಡಕ್ಕಿಲ್ಲ, ತಗೊಂಡ್ ನೀನ್ ಕೇಳಿದಿಕ್ 1000 ನಾನು ಎಲ್ಲಿ ಕೊಡ್ಬೇಕು, ಯಾರಿಗೆ ಕೊಡ್ಬೇಕು, ಯಾವ ರೀತಿ ನಾನು ಕಾಣಿಕೆ ಸಲ್ಲಿಸ್ಬೇಕೋ ಅಲ್ಲಿ ಪ್ರಾಮಾಣಿಕವಾಗಿ ಸಲ್ಲಿಸ್ತಾ ಇದ್ದೀನಿ ಅಂತ ಹೇಳಿದೆ. ಇಲ್ಲಿವರೆಗೂ 2008ರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು. ಮೊದಲನೇದು ಒಂದು RTI ಫ್ಯೂ 10-12 RTIನಲ್ಲಿ ಒಂದು RTI ಮೊನ್ನೆ ಶಿಫ್ಟ್ ಮಾಡುವಾಗ ಆರ್ಡರ್ ಕಾಪಿ ಸಿಕ್ತು. ಯಾರು ನಮ್ಮ ದೇವೇಗೌಡರಲ್ಲಿ ಪಿ ಆಗಿದ್ರಲ್ಲ, ಇದೆ ಸರಿ. ಅವ್ರದ್ದು ಆರ್ಡರ್ ನಾನೇನ್ ಕೇಳಿದ್ದೆ ಅಂದ್ರೆ, ಈಗೆಲ್ಲ ಹೆಣ್ಮಕ್ಳು ಗಂಡು ಮಕ್ಕಳಿಗೆಲ್ಲ 6 ವರ್ಷ 8 ವರ್ಷಕ್ಕೆ ಮೀಸೆ ಬರ್ತವೆ, ದೊಡ್ಡವರಾಗ್ಬಿಡ್ತಾರೆ. ಇದೇನಂದ್ರೆ ಹಾರ್ಮೋನಲ್ ಮಿಸ್ಯೂಸ್, ಕಾರ್ಟಿಸೋನ್ ಯಾರಿಂದ ಆಗ್ತಾ ಇದೆ? ಡಿಪಾರ್ಟ್ಮೆಂಟ್ ಆಫೀಸರ್ಸ್. ಯಾರು ಡಾಕ್ಟರ್ಗಳು ಮಾಡಿದ್ರು ಮಾಡ್ಬೋದು, ಬಟ್ ಸಬಾರ್ಡಿನೇಟ್ಸ್, ಪ್ಯಾರಾಮೆಟೀರಿಯಲ್ಸ್ 1 ವರ್ಷ ಟ್ರೈನಿಂಗ್ 6 ತಿಂಗಳು ಟ್ರೈನಿಂಗ್ ಆಗಿ ಮಾಡ್ತಾ ಇದಾರೆ. ಇದಕ್ಕೆ ಕಡಿವಾಣೆ ಹಾಕ್ಬೇಕು ಅಂದ್ಬಿಟ್ಟು ನಾನು RTIನಲ್ಲಿ ಇದು ಮಾಡಿದೆ. ಅದರಲ್ಲಿ ಅವ್ರ ಹೆಸರು ಮಾಡ್ತಾ ಇದ್ ನೋಡಿ, ಅವರು ಆರ್ಡರ್ ಪಾಸ್ ಆಯ್ತು. ಆರ್ಡರ್ ಪಾಸ್ ಆಯ್ತು. ಏನಾಯ್ತು? ಇಲ್ಲ ಇಲ್ಲ, PS ಆಗಿತ್ತು. ತುಂಬಾ ಚೆನ್ನಾಗಿ ತಿಪ್ಪಣ್ಣ ಗೊತ್ತಿಲ್ಲ ನನಗೆ. ಸರಿ, ಅವ್ರು ಪಾಸ್ ಮಾಡಿದ್ರು. ಏನಂತ ಮಾಡಿದ್ರು? ಏನು ಈ ತರ ಆಗ್ತಾ ಇದೆ ಅಂದ್ರೆ ಆ ಕಾರ್ಟಿಸೋನ್ಸ್ ಅಂದ್ರೆ ಆಂಟಿಬಯೋಟಿಕ್ಸ್ ಹಸುಗಳಿಗೆ ಕೊಡೋದ್ರಿಂದಾಗಿ ಹಾರ್ಮೋನಲ್ ಕೋಳಿಗೂ ಕೊಡ್ತಾರೆ. ಅದನ್ನೆಲ್ಲ ತಿಂದು ಮಕ್ಕಳಿಗೆಲ್ಲ ಮೀಸೆ ಬರ್ತಾ ಇದೆ. ಅಪ್ರಾಪ್ತರೆಲ್ಲ ಬೇಗ ಬೇಗ ಇದ್ರ ಬಗ್ಗೆ ಸರ್ಕಾರ ಹೈ ಲೆವೆಲ್ ನಲ್ಲಿ ಮಾಡ್ಬೇಕು ಅಂತ ಅವ್ರ ಆರ್ಡರ್ ನಲ್ಲಿ ಗವರ್ಮೆಂಟ್ ಬರೆದ್ರು, ಚೀಫ್ ಸೆಕ್ರೆಟರಿ ಬರೆದ್ರು. ಆಮೇಲೆ ಇನ್ನು ಮುಖ್ಯವಾಗಿ ಇವರು ವೆಟನರಿ ವೈಸ್ ಚಾನ್ಸಲರ್ ಬೀದರ್ ಅವ್ರಿಗೆಲ್ಲ ಬರೆದ್ರು. ಅದು ಹೆಂಗೆ ಅದು ಫೈಲ್ಗಳೆಲ್ಲ ಅಂತ ಕೆಲವು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ಸ್ ಎಲ್ಲ ಇಟ್ಟಿದ್ದೀನಿ. ಅದ್ರಲ್ಲಿ ಒಂದು ಈ ಕಸಕ್ಕೆ ಹಾಕ್ಬಿಟ್ಟಿದ್ದೆ. ಅದರಲ್ಲಿ ಇದು ಸಿಕ್ತು. ತಿಪ್ಪೇಸ್ವಾಮಿ ಅಂತ ಅವರು, ಯಾರು ಅವ್ರು ತುಂಬಾ ಪ್ರಾಮಾಣಿಕ ಅಂತ ಕೇಳಿದ್ದೀನಿ. ದೇವೇಗೌಡರು ಹೆಂಗಿದ್ರೋ ಗೊತ್ತಿಲ್ಲ. ಒಟ್ಟಲ್ಲಿ ಅವಾಗ ಏನಾಯ್ತು ಅಂದ್ರೆ ಅದರದನ್ನ ನಾನು ರೀಸೆಂಟ್ ಆಗಿ ಇದಾದ್ಮೇಲೆ ನೀವೇನು ಅದ್ರ ಮೇಲೆ ಕ್ರಮ ತಗೊಂಡಿಲ್ಲ, ಸ್ಟೇಟಸ್ ಪೊಸಿಷನ್ ಅಂತ ಕೊಡಿ ಅಂದ್ಬಿಟ್ಟು ನಾನು ಗವರ್ಮೆಂಟ್ ಸೆಕ್ರೆಟರಿ ಬಂದೆ. ಇಲ್ಲಿವರೆಗೂ ಉತ್ತರ ಬಂದಿಲ್ಲ, ಅದು ಪೆಂಡಿಂಗ್ ಇದೆ. ಯಾವತ್ತೋ ಒಂದ್ ದಿವಸ ರೈಸ್ ಮಾಡ್ತೀನಿ. ಇದೆಲ್ಲ 2008ರಲ್ಲಿ ನಾನು ಮಾಡಿದ್ರು ಕೂಡ ಇಲ್ಲಿವರೆಗೂ ಅದ್ರ ಬಗ್ಗೆ ಏನೇ ಕ್ರಮ ತಗೊಂಡು. ಸೊ ಈಗ ಡಾಕ್ಟರ್ ನೀವು ಒಂದಷ್ಟು ವಿಚಾರ ಹೇಳ್ತಾರೆ. 2014ರಲ್ಲಿ SR ಹಿರೇಮಠರು ನಾವು ಎಲ್ಲಾನು ನಿಮಗೆ HS ದೊರೆಸ್ವಾಮಿ ಅವರ ನೇತೃತ್ವದಲ್ಲಿ ನಡೆದಂತಹ ಬಾಲಸುಬ್ರಹ್ಮಣ್ಯನ್, ಸೊ ಆ ಹೋರಾಟದಲ್ಲಿ ನೀವು ಭಾಗವಹಿಸಿದ ಮೂಲಕ ಪರಿಚಯ ಆದ್ರಿ. ಒಬ್ಬೊಬ್ಬರೇ ಮಾಡೋ ಬದಲಿಗೆ ಒಂದು ಜನರ ಜೊತೆ ಸೇರಿ ಮಾಡೋಣ, ಗುಂಪಲ್ಲಿ ಮಾಡೋಣ ಅನ್ನುವಂತಹ ಒಂದು ಆವಾಗ ನಿಮ್ಗೊಂದು ಅವಕಾಶ ಸಿಕ್ತು ಅಂತ. ಸೊ ಆ ಸಂದರ್ಭದಲ್ಲಿ ನೀವು ಭೂ ಕಬಳಿಕೆ ವಿರೋಧಿ ಹೋರಾಟದಲ್ಲೂ ಸಕ್ರಿಯವಾಗಿದ್ರಿ. ಇವರು AT ರಾಮಸ್ವಾಮಿ ಅವರು ಅವಾಗ 2 ವಾರಕ್ಕೂ 1 ವಾರಕ್ಕೂ ಒಂದ್ಸಲ ಪ್ರತಿ ವಾರ ಸಭೆಗಳು ಮಾಡ್ತಾ ಇದ್ರು, ಎಲೆಕ್ಷನ್ ಮಾಡ್ತಾ ಇದ್ರು. ನಾನು ಒಂದಷ್ಟು ಅಟೆಂಡ್ ಮಾಡಿದ್ದೆ, ನೀವು ರೆಗ್ಯುಲರ್ ಆಗಿ ಅಟೆಂಡ್ ಮಾಡ್ತಾ ಇದ್ರಿ. ಸೊ ಆ ಹೋರಾಟದಲ್ಲಿ ಇವತ್ತು ಬಹಳ ದೊಡ್ಡ ಆ ಹೋರಾಟವನ್ನ ಅದು ಕಾನೂನಾಗಿ ಮತ್ತೆ ಅದಕ್ಕೆ ವಿಶೇಷ ನ್ಯಾಯಾಲಯ ಸ್ಥಾಪನೆ ಆದ್ಮೇಲೆ ನನಗನ್ಸಿರುವ ಹಾಗೆ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಆ ಕಾನೂನು ಮತ್ತೆ ಆ ಕೋರ್ಟ್ ಅನ್ನ ಬಳಸ್ಕೊಂಡು ಸರ್ಕಾರಿ ಜಮೀನನ್ನ ಉಳಿಸಿರೋದ್ರಲ್ಲಿ ನಂಬರ್ 1 ಹೆಸರು ನನ್ನ ಪ್ರಕಾರ ನಿಮ್ಮದು. ಅದು ಎಲ್ಲಿ ದಾಖಲಾಗುತ್ತೋ ಇತಿಹಾಸದಲ್ಲಿ ಅಥವಾ ಜನಕ್ಕೆ ಗೊತ್ತಾಗುತ್ತೋ ಇಲ್ವೋ. ನಾನೀಗ ಹೇಳ್ತಿರೋ ಮಾತಿಗೆ ನೀವು ವಿಶೇಷವಾಗಿ ಅಮೃತ್ ಮಹಲ್ ಕಾವಲು ಎಷ್ಟು ಸಾವಿರ ಎಕರೆಗಳು ಸರ್ಕಾರದ ಅಮೃತ್ ಮಹಲ್